ಜೈ ಶ್ರೀ ದುರ್ಗಾಂಬ ಹರ ಹರ ಮಹಾದೇವ್. ನಮಸ್ತೆ ವೀಕ್ಷಕರೇ. ಇವಾಗಿನ ವಿಚಾರ ಗ್ರಹಣದ ಬಗ್ಗೆ. ತುಂಬಾ ಜನ ಕೇಳಿದ್ರಿ, ಗ್ರಹಣ ಇದೆ, ಹೇಗೆ ದಿನಚರಿ ಇರಬೇಕು, ಹೇಗೆ ಪಾಲನೆ ಮಾಡ್ಬೇಕು ಅಂತೆಲ್ಲ ತುಂಬಾ ಜನರ ಪ್ರಶ್ನೆ. ವೀಕ್ಷಕರೇ, ಮೊದಲನೇದಾಗಿ ನಾನು ನಿಮ್ಗೆ ಕೇಳೋದೆ ಇದು. ವೀಕ್ಷಕರೇ, ಪ್ರಾಣಿ ಪಕ್ಷಿಗಳಿಗೆ ಇಲ್ಲದೆ ಇರುವಂತ ಗ್ರಹಣ ಮನುಷ್ಯರಿಗಿದ್ಯಾ? ಒಂದು ವಿಚಾರ. ಹೌದು, ನೀವು ಯಾರೋ ಹೇಳ್ದ ಹಾಗೆ ಗ್ರಹಣಗಳನ್ನ ಪಾಲನೆ ಮಾಡ್ತೀರಾ, ಕೆಲವು ಪೂಜೆಗಳನ್ನ ಪಾಲನೆ ಮಾಡ್ತೀರಾ, ಕೆಲವು ಆಚಾರ ವಿಚಾರಗಳನ್ನ ಅಳವಡಿಸ್ಕೊಂತೀರಾ ಅಲ್ವಾ? ಎಲ್ಲರೂ ಕೂಡ ಹಾಗೆ. ಆದ್ರೆ ಆಚಾರ ವಿಚಾರ ಅಂತ ಬಂದಾಗ ತಿನ್ನೋದು ಮಾತ್ರ ಬಿಡಕ್ಕಾಗಲ್ಲ ಅಂತ ನೀವು ಪ್ರಶ್ನೆ ಮಾಡ್ತೀರಾ. ಸ್ನಾನ ಮಾತ್ರ ಮಾಡಕ್ಕಾಗಲ್ಲ ಅನ್ನೋದು ಕೂಡ ನೀವು ಹೇಳ್ಕೊಂಡ್ಬಿಡ್ತೀರ. ಬೆಳಗ್ಗೆ ಬೇಗ ಹೇಳಕ್ಕಾಗಲ್ಲ ಅನ್ನೋದು ಮಾತ್ರ ನೀವು ಹೇಳ್ಕೊಂಡ್ಬಿಡ್ತೀರ. ಆಯ್ತಾ? ಹಾಗಿದ್ದಾಗ ನೀವು ಗ್ರಹಣ ಅಂತ ಹೆದರೋ ಅವಶ್ಯಕತೆ ಏನೂ ಇಲ್ಲ. ಇಲ್ಲಿ ಗ್ರಹಣದಲ್ಲಿ ಭಯ ಪಡುವಂಥದ್ದು ಏನಿರೋದಿಲ್ಲ ವೀಕ್ಷಕರೇ. ಈ ಗ್ರಹಣದ ವಿಚಾರವಾಗಿ ಒಬ್ಬೊಬ್ಬರ ಬಾಯಲ್ಲಿ ಒಂದೊಂದರ ಮಾತುಗಳು ಬರ್ತವೆ. ಆಯ್ತಾ? ಅಂದ್ರೆ ಅವರವರ ತಿಳ್ಕೊಂಡಿರುವಂತಹ ಸಿದ್ಧಾಂತ, ಸಿದ್ಧಿಯ ಪ್ರಕಾರ, ಅಥವಾ ಕೆಲವರು ಸಿದ್ಧಿಗಳು ಹಿಂದಿನದಲ್ಲಿ ಬದಿಟ್ಟು ಹೋಗಿರುವಂತದ್ದು, ಇದನ್ನೆಲ್ಲ ಕೆಲವರು ಅಳವಡಿಕೆ ಮಾಡಿಕೊಂಡು ಕೆಲವರು ವಿಡಿಯೋ ಮುಖಾಂತರ ತಿಳಿಸ್ತಾರೆ, ಕೆಲವರು ಬರವಣಿಗೆ ಮುಖಾಂತರ ತಿಳಿಸ್ತಾರೆ ಗ್ರಹಣದ ಬಗ್ಗೆ. ಇನ್ನು ಹೇಗೆ ದಿನಚರಿ ಇರುತ್ತೆ ನಮ್ದು, ದೇವಾರಾಧನೆ ಹೇಗಿರುತ್ತೆ, ನಮ್ಮ ಆಹಾರ ಪದ್ಧತಿ ಹೇಗಿರುತ್ತೆ ನಾನು ನಿಮ್ಗೆ ನನ್ನ ದಿನಚರಿ ಅಂತ ತಿಳಿಸ್ಕೊಡ್ತೇನೆ. ನೋಡಿ ವೀಕ್ಷಕರೇ, ಗ್ರಹಣ, ದೀಪಾವಳಿ, ಗಣೇಶ ಚತುರ್ಥಿ, ಯುಗಾದಿ ಹಬ್ಬ, ಆ ಹಬ್ಬ ಈ ಹಬ್ಬ, ಅದು ಯಾವುದು ನಮ್ಗೆ ಸ್ಪೆಷಲ್ ಅಂತ ಏನು ನಾವು ನೋಡೋದಿಲ್ಲ ವೀಕ್ಷಕರೇ. ನನ್ನ ದಿನಚರಿ, ನನಗೆ ಎಲ್ಲಾ ದಿನವೂ ಕೂಡ ಒಂದೇನೆ. ನನಗೆ ಹಸು ಆಯ್ತಂದ್ರೆ ಹಣ್ಣು ಬೇಕು, ಹಸು ಆಯ್ತಂದ್ರೆ ನನಗೆ ಎಳ್ನೀರ್ ಬೇಕು, ಬಾಯಾರಿಕೆ ಆಯ್ತಂದ್ರೆ ನನ್ಗೆ ನೀರು ಬೇಕು. ಅರ್ಥ ಆಯ್ತಾ? ಇದು ನನಗೆ ಅವಶ್ಯಕತೆ ಇರುವಂಥದ್ದು. ನಂದೇ ಆದ ಸೇವೆ ದೇವರಿಗೆ, ಇದು ನನಗೆ ದಿನನಿತ್ಯ ಆಗ್ಲೇಬೇಕು. ಇನ್ನು ನಾನು ದೇವ್ರ ಭಕ್ತಿ, ರಾತ್ರಿ 2 ಗಂಟೆಗೂ ಸ್ನಾನ ಮಾಡ್ಕೊಂಡು ಜಪ ಮಾಡಿ ಕುತ್ಕೊಂತೀನಿ. ರಾತ್ರಿ 12 ಗಂಟೆಗೂ ನನಗೆ ನಿದ್ದೆ ಬಂದಿಲ್ಲ, ಏನಾದ್ರು ಸಮಸ್ಯೆ ಆಯ್ತು, ನೆಗೆಟಿವ್ ಅಟ್ಯಾಕ್ ಮಾಡ್ತಾ ಇದೆ ಅಂದ್ರೆ ಮತ್ತೆ ಸ್ನಾನ ಮಾಡ್ಕೊಂಡು ಕುತ್ಕೊಂತೀನಿ. ಕೆಲವೊಮ್ಮೆ ದೇವ್ರ ದರ್ಶನಕ್ಕೆ ಹೊರಗಡೆ ಹೋದಾಗಲೆಲ್ಲ ನಿದ್ದೆನೂ ಬಿಟ್ಟಿದ್ದು ಇದೆ, 1 ತಾಸು 2 ತಾಸು ನಿದ್ದೆ ಮಾಡ್ಕೊಂಡು. ಆ ಸಿಚುವೇಶನ್ ಹಂಗಿತ್ತು, ಆಗ ಏನ್ ಮಾಡಕ್ಕಾಗತ್ತೆ? ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕು ವೀಕ್ಷಕರೇ, ಇಲ್ಲಿ ನಮ್ಮ ದೇಹಕ್ಕೆ ಹಿತ ಬಯಸುವಂತ ಆಹಾರ, ಒಂದು ಪಾಸಿಟಿವ್ ಎನರ್ಜಿ ಕೊಡುವಂತಹ ಭಕ್ತಿ, ಹಾಗೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗುವಂತ ಒಂದು ಶಕ್ತಿ, ಅದನ್ನ ನಾವು ಪಾಲನೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನಮ್ಗೆ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ. ಗ್ರಹಣದ ಬಗ್ಗೆ ತುಂಬಾ ಜನ ವಾಟ್ಸಪ್ ಮಾಡಿದ್ರಿ, ಅದ್ ಮಾಡಿದ್ರಿ, ಇದ್ ಮಾಡಿದ್ರಿ. ನಾನು ನಿಮ್ಗೆ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ನಾನು ನಿಮ್ಗೆ ರೂಲ್ಸ್ ರೆಗ್ಯುಲೇಷನ್ ಮಾಡಲ್ಲ. ಯಾಕಂದ್ರೆ ಕೆಲವರು ಗ್ರಹಣದ ಬಗ್ಗೆ ತಿಳಿಸಿರ್ತಾರೆ, ಹೀಗೆ ಇರ್ಬೇಕು, ಇಲ್ದಿದ್ರೆ ಅದಾಗ್ತದೆ ಇದಾಗ್ತದೆ ಅಂತೆಲ್ಲ ಕೆಲವರಿಗೆ ಹೇಳಿರ್ತಾರೆ. ಅರ್ಥ ಆಯ್ತಾ? ಇಲ್ಲಿ ಯಾರನ್ನು ದ್ವೇಷದಿಂದ ಕಾಣಲ್ಲ, ಹಾಗೆ ಅವ್ರು ಹೇಳಿದ ತಪ್ಪು ಅಂತಾನು ವಾದ ಮಾಡಲ್ಲ, ಅವ್ರು ಹೇಳಿದ ಸರಿ ಅಂತಾನು ನಾವು ಹೇಳಲಿಕ್ಕೆ ಹೋಗಲ್ಲ. ನನ್ನ ದಿನಚರಿ ಹೀಗಿರ್ತದೆ, ಹಾಗೆ ನಾನ್ ನಡ್ಕೊಂಡು ಹೋಗುವಂತ ದಾರಿ ಇದು. ನಿಮ್ಗೆ ಇಷ್ಟ ಆದ್ರೆ ಪಾಲನೆ ಮಾಡಿ. ನಾನಂತೂ ನನ್ನ ದಾರಿಯಲ್ಲಿ ಹೋಗಿ ನಾನು ತುಂಬಾ ನೆಮ್ಮದಿಯನ್ನ ಕಾಣ್ತಾನೂ ಇದ್ದೇನೆ. ಇದು ಗ್ರಹಣದ ವಿಚಾರ. ಗ್ರಹಣದಲ್ಲಿ ಮೇನ್ ಆಗಿ ಏನಾಗುತ್ತದೆ, ವಾತಾವರಣದಲ್ಲಿ ಬದಲಾವಣೆ ಆಗ್ತದೆ. ತಿಂದ ಆಹಾರ ವಿಷ ಆಗ್ಬಹುದು. ಕೆಲವು ಆಹಾರ ಅಂದ್ರೆ ವಾತಾವರಣ ಬದಲಾವಣೆ ಆಯ್ತಂದ್ರೆ ಆಹಾರ ವಿಷ ಆಗೋದು ಸತ್ಯ. ನಾನು ಗ್ರಹಣದ ಬಗ್ಗೆ ತಿಳ್ಕೊಂಡಿರೋದು ಹಾಗೆ. ರಾತ್ರಿ ಸಮಯದಲ್ಲಿ ನಿಜ ಹೇಳ್ಬೇಕಂದ್ರೆ ಸಾಯಂಕಾಲ 6 ಗಂಟೆ ಮೇಲೆ ಊಟ ಮಾಡಬಾರ್ದು. ಗೊತ್ತಾ ನಿಮ್ಗೆ? ಅದು ಕೂಡ ಆಹಾರ ವಿಷ ಆಗ್ತದೆ. ರಾತ್ರಿ ನೀವು ಮಲಗಿದಾಗ ಯಾವುದೇ ರೀತಿಯಲ್ಲಿ ಆಹಾರನ ಜೀರ್ಣನೇ ಆಗಲ್ಲ ಆಹಾರ. ಗೊತ್ತಾ ನಿಮ್ಗೆ? ಹಾಗಂತ ನೀವು ರಾತ್ರಿ ಊಟ ಬಿಡ್ತೀರಾ? ರಾತ್ರಿ ಪಾಪ ನೈಟ್ ಶಿಫ್ಟ್ ಇರುತ್ತೆ. ಇವತ್ತಿನ ದಿನ ಎಷ್ಟು ಕೆಲಸಗಾರಿಗಳು, ಇವತ್ತು ಕೆಲಸ ಮಾಡಿದವರು ಮನುಷ್ಯ ಇಲ್ಲ. ಎಲ್ಲರೂ ದುಡ್ಡಿಗೋಸ್ಕರ, ಒಂದು ಇನ್ನೊಬ್ಬರಿಗೋಸ್ಕರ, ಫ್ಯಾಮಿಲಿಗೋಸ್ಕರ, ಕುಟುಂಬದಗೋಸ್ಕರ ಸಾಲ ಮಾಡ್ಕೊಂಡಿರ್ತಾರೆ. ಡೇ ಅಂಡ್ ನೈಟ್ ಡ್ಯೂಟಿ ಮಾಡೋರು ಎಷ್ಟು ಜನ? ಅವರಿಗೆಲ್ಲ ಗ್ರಹಣನ ಪಾಲನೆ ಮಾಡಕ್ಕಾಗತ್ತ? ಇನ್ನು ಪಕ್ಷಿಗಳು, ಗ್ರಹಣ ಇದೆ ಇವತ್ತು ನೀನು ಹಣ್ಣು ತಿನ್ಬೇಡ. ಇನ್ನು ಪ್ರಾಣಿಗಳು, ಇವತ್ತು ಆಹಾರ ತಿನ್ಬೇಡಿ,
ಇನ್ನು ಹಸುಗಳು, ಗೋಮಾತೆಗಳು ಹಲವಾರು ಇದಾವೆ, ನಾಯಿಗಳು. ಇವತ್ತು ಗ್ರಹಣ ಇದೆ, ಏನು ನಿಮ್ಗಿಲ್ಲ ಅಂತ ಹೇಳಕ್ಕಾಗತ್ತಾ? ನೀವು ಕೊಟ್ಟಿಲ್ಲ ಅಂದ್ರೆ ನಾಯಿಗಳು ಯಾವ್ದಾರ ಒಂದು ಪ್ರಾಣಿನಾದ್ರೂ ಬೇಟೆಯಾಡಿ ತಿನ್ಕೊಂಡ್ ಬರ್ತವೆ. ಲಾಸ್ಟಿಗೆ ನಿಮ್ಮ ಮನೇಲಿರೋ ಬೆಕ್ಕನಾದ್ರೂ ಮುರ್ಕೊಂಡು ತಿಂತದೆ ಹಸು ಆದಾಗ. ಅರ್ಥ ಆಯ್ತಾ? ನೋಡಿ, ಪ್ರಾಣಿಗಳಲ್ಲಿ ಇಲ್ಲದೆ ಇರುವಂತಹ ಗ್ರಹಣಗಳು ಮನುಷ್ಯರಲ್ಲಿ ಇದೆ ಅಂತ ಅನ್ಕೊಳ್ಬಹುದು. ನೀವು ಮನುಷ್ಯ ಪಾಲನೆ ಮಾಡ್ಬೇಕು ಅಂತ ನೀವು ಅನ್ಕೊಳ್ಬಹುದು, ಅಥವಾ ಯಾರೋ ತಿಳಿಸಿದ್ ನೀವು ಪಾಲನೆ ಮಾಡ್ಬೋದು, ಮಾಡ್ದೇನೆ ಇರ್ಬೋದು. ಅದು ನಿಮ್ಮ ಅಭಿಪ್ರಾಯ, ನಿಮಗ್ ಬಿಟ್ಟದ್ದು. ಇನ್ನು ಗ್ರಹಣದ ಬಗ್ಗೆ ತಿಳಿಸ್ತೇನೆ, ನಾನು ನನ್ನ ದಿನಚರಿ ಜೊತೆ ನಾನು ಹೇಗೆ ಪಾಲನೆ ಮಾಡ್ತೇನೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಾನು ಯಾರದೇ ಒಂದು ವಿಚಾರವನ್ನು ನಾನು ಪಾಲನೆ ಮಾಡಕ್ ಹೋಗಲ್ಲ. ಯಾವುದೇ ಒಂದು ವಿಷಯ ಆಗಿರ್ಲಿ, ನನ್ನ ಮನಸ್ಸಿಗೆ ಇದು ಸತ್ಯ, ಇದರಿಂದ ಒಳ್ಳೇದಿದೆ, ಇದು ಚೆನ್ನಾಗಾಗುತ್ತೆ ಅಂತ ಅಂದ್ರೆ ಮಾತ್ರ ನಾನು ಪಾಲನೆ ಮಾಡ್ತೀನಿ. ನಾನು ಹುಟ್ಟು ಬೆಳೆದು ಬಂದಿರೋದೇ ಹೀಗೆ ವೀಕ್ಷಕರೇ. ಗೊತ್ತಾಯ್ತಾ? ನಾನು ಸ್ವತಃ ತಿಳಿಬೇಕು ಅದ್ರ ಬಗ್ಗೆ, ಆಗಲೇ ನಾನು ಅದನ್ನ ಪಾಲನೆ ಮಾಡೋದು. ಒಂದು ಮನುಷ್ಯನಾದ್ರೂ ಹಾಗೆ ನೋಡಿದಾಗ ನಾನು ಸ್ವತಃ ಮನಸ್ಸಲ್ಲಿ ನಾನು ಯೋಚನೆ ಮಾಡ್ತೀನಿ, ಹೇಗಿದೆ ಮನಸ್ಥಿತಿ ಅಂತ. ನನ್ಗೆಲ್ಲ ಅರ್ಥ ಆಗುತ್ತೆ ಅವರ ಗುಣಗಳು. ಅದಾಯ್ತಾ? ಆಗ ನಾನು ಅವರನ್ನ ಎಷ್ಟು ಮಟ್ಟಿಗೆ ನಂಬಬಹುದು ಅಂತ ಯೋಚನೆ ಮಾಡ್ತೀನಿ. ಅದು ದೀಕ್ಷೆಯ ವಿಚಾರನೆ ಆಗಿರ್ಲಿ, ಸಮಸ್ಯೆ ವಿಚಾರನೆ ಆಗಿರ್ಲಿ, ಯಾರದೇ ಆಗಿರ್ಲಿ. ಅದಾಯ್ತಾ? ಇಷ್ಟೆಲ್ಲ ವಿಷಯಗಳನ್ನ ಯಾಕೆ ತಗೊಂಡೆ ಅಂದ್ರೆ, ಇಲ್ಲಿ ನಾವೆಲ್ಲ ತಿಳ್ಕೊಳ್ಬೇಕಾಗಿರೋದು ತುಂಬಾ ಇದೆ. ಎಲ್ಲರೂ ಹೇಳಿದ್ದು ಸತ್ಯನೂ ಅಲ್ಲ, ಎಲ್ಲರೂ ಹೇಳೋದು ಸುಳ್ಳು ಅಲ್ಲ. ಅದಾಯ್ತಾ? ಇದು ವಿಚಾರ ವೀಕ್ಷಕರೇ. ಗ್ರಹಣದ ಬಗ್ಗೆ ಹೌದು, ನಾವು ಜೀವನ ಮಾಡೋ ರೀತಿಯಲ್ಲೂ ಹೌದು. ನಾನು ಗ್ರಹಣದ ಬಗ್ಗೆ ಒಂದು ಒಳ್ಳೆ ವಿಷಯಗಳಂತ ತಿಳಿಸಿದೆ, ಊಟನೇ ಮಾಡ್ಬಾರ್ದು ಅಂದ್ರೆ ನೀವು ಮಾಡದೇ ಇರ್ತೀರಾ? ನೀವು ಮಾಡೋದು ಮಾಡ್ಕೊಂತಾನೆ ಇರ್ತೀರಾ, ಕೇಳೋದು ಕೇಳ್ಕೊಂತಾನೆ ಇರ್ತೀರಾ. ಯಾಕಂದ್ರೆ ಇಲ್ಲಿ ರೂಲ್ಸ್ ರೆಗ್ಯುಲೇಷನ್ ಮಾಡ್ಲಿಕ್ಕೆ ಯಾರಿಗೂ ಹಕ್ಕು ಇಲ್ಲ, ಅದನ್ನ ಮಾಡೋ ಅಧಿಕಾರ ಕೂಡ ಯಾರಿಗೂ ಇಲ್ಲ. ಅವರವರ ಮನಸ್ಥಿತಿ, ಅವರವರ ಜೀವನ, ಅವರವರ ನಿರ್ಧಾರ. ಏನಂತೀರಾ ವೀಕ್ಷಕರ? ಇದು ಗ್ರಹಣದ